ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ನಾವು ಬೇರೆ ಬೇರೆ ಕಾಯಿಲೆಗಳಿಗೆ, ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಅದೇ ಅಂಗಾಂಗದ ಜಾಯಿಂಟಿಗೆ, ಆಯುರ್ವೇದಿಕ್ ಅಕ್ಯುಪ್ರೆಷರ್ ಜಾಯಿಂಟ್, ಆ ಅಕ್ಯುಪ್ರೆಷರ್ ಜಾಯಿಂಟಿಗೆ ನೀವು ನಂಬರ್ 0 ಬ್ಲ್ಯಾಕ್ ಕಲರ್ ಬರೆಯೋದ್ರಿಂದ ನೀವು ಉತ್ತಮವಾದ ಫಲಿತಾಂಶವನ್ನು ಕಂಡುಹಿಡ್ಕೋಬಹುದು. ಇನ್ಯಾವ ಮಾಡ್ಬೋದು ಅಂತಂದ್ರೆ, ಯುಟರಸ್ ನಲ್ಲಿ ತೊಂದರೆ ಇರುತ್ತೆ ಕೆಲವರಿಗೆ ಓಜಸ್ ನಲ್ಲಿ ತೊಂದರೆ ಇರುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ವೀರ್ಯಾಣು ಅಂಡಾಣು ಉತ್ಪತ್ತಿ ಆಗ್ತಾ ಇರೋದಿಲ್ಲ. ಯಾಕೆಂದ್ರೆ ಅವರು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ರೆಸ್ಟ್ನೇ ತಗೊಳ್ಳೋದಿಲ್ಲ. ಅಂತವ್ರಿಗೆ ಈ ತೊಂದರೆಗಳು ತುಂಬಾ ಕಾಣಿಸ್ತಾ ಇರುತ್ತೆ. ಇವತ್ತಿನ ಕಾಲದಲ್ಲಿ ಕೆಲಸ ಮಾಡ್ತಕ್ಕಂಥ ರೀತಿ ವಿಧಾನಗಳು ಆ ರೀತಿ ಇವೆ. ಅವ್ರಿಗೆ ತುಂಬಾ ಸ್ಟ್ರೆಸ್ ನಿಂದ ಕೆಲಸ ಮಾಡ್ತಾರೆ. ಶನಿವಾರ ಭಾನುವಾರ ರಜಾ ಇದ್ರೂ ಕೂಡ ಅವತ್ತು ಇನ್ಯಾವುದೋ ಕೆಲಸವನ್ನು ಹಮ್ಮಿಕೊಂಡಿರ್ತಾರೆ. ಅವ್ರು ರೆಸ್ಟೇ ಮಾಡೋದಿಲ್ಲ. ಇವತ್ತಿನ ಯುವಕರ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಅದು ತಪ್ಪುವುದು. ಅವರು ತಮ್ಮನ್ನ ಆಗೇನಾಗುತ್ತೆ ಅಂದ್ರೆ, ಅವರಿಗೆ ತಮ್ಮನ್ನ ತಾವೇ ರಿಜುನೇಟ್ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಅವರಿಗೆ ಯಾರಿಗಾರು ವೀರಾಣುವಿನ ಕೌಂಟ್ ಕಡಿಮೆ ಇದ್ರೆ, ಮೊಟಾಲಿಟಿ ಕಡಿಮೆ ಇದ್ರೆ, ಅಂಡಾಣುವಿನ ಸೈಜ್ ಕಡಿಮೆ ಇದ್ರೆ, ಈ ತರಹ ತೊಂದರೆಗಳು ಯಾವ್ದಾದ್ರು ಇದ್ರೆ ಅವರು ಎಡಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟಿಗೆ ನಂಬರ್ 0 ಅಂತ ಬ್ಲ್ಯಾಕ್ ಕಲರ್ ಅಲ್ಲಿ ಬರಿಬೇಕು. ಇದು ಏನು ಪ್ರತಿನಿಧಿಸುತ್ತೆ ಅಂತಂದ್ರೆ, ರೀಪ್ರೊಡಕ್ಟಿವ್ ಟಿಶ್ಯೂಸ್ ಜಾಯಿಂಟ್ ಅಂತ ಹೇಳ್ತಾರೆ. ಈ ಜಾಯಿಂಟಿಗೆ ರೀಪ್ರೊಡಕ್ಟಿವ್ ಟಿಶ್ಯೂಸ್ ಅನ್ನ ಶಕ್ತಿಯುತವಾಗಿ ಮಾಡ್ತಕ್ಕಂಥದ್ದು. ಈ ಜಾಯಿಂಟಿಗೆ ನೀವು ನಂಬರ್ 0 ಬ್ಲ್ಯಾಕ್ ಅಂತ ಬರ್ತಾವೆ. ಇದ್ರ ಜೊತೆಗೆ ನೀವು ರೀಪ್ರೊಡಕ್ಟಿವ್ ಜಾಯಿಂಟಿಗೂ ಬರಿಬಹುದು. ನಿಮ್ಗೆ ಅಂಡಾಣು ವೀರಾಣು ಸೈಜ್ ಕಡಿಮೆ ಇದೆ, ಅಲ್ಲಿ ಅಕೌಂಟ್ ಕಡಿಮೆ ಇದೆ, ಈ ತರದ್ದೆಲ್ಲ ಸಮಸ್ಯೆಗಳಿದ್ದಾಗ ನಿಮ್ಗೆ ಮಕ್ಕಳಾಗುದಿಲ್ಲ. ಅಂತ ಸಂದರ್ಭಗಳಲ್ಲಿ ಈ ಬೆರಳಿಗೂ 0 ಅಂತ ಬರೀರಿ, ಈ ಬೆರಳಿಗೂ 0 ಅಂತ ಬರೀರಿ. ಇವೆರಡಕ್ಕೂ ನೀವು 0 ಅಂತ ಬರೆದಾಗ ನಿಮ್ಮಲ್ಲಿ ಎಗ್ ಸೈಜ್ ಜಾಸ್ತಿ ಆಗೋದು, ವೀರಾಣುಗಳ ಕೌಂಟಿಂಗ್ ಜಾಸ್ತಿ ಆಗೋದು, ಇದೆಲ್ಲ ಚೆನ್ನಾಗಾಗತ್ತೆ. ಆಗ ಅಲ್ಲಿ ಸಂತಾನ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಶಕ್ತಿ ಉತ್ಪತ್ತಿ ಆಗತ್ತೆ. ಆಗ ನಿಮಗೆ ಮಕ್ಕಳಾಗತ್ತೆ. ಯಾವ್ಯಾವ ಅಂಗಾಂಗಗಳ ಜಾಯಿಂಟಿಗೆ ಬರಿಬೇಕು ಅನ್ನೋದನ್ನ ಮತ್ತೆ ತಿಳಿಸ್ತಾ ಹೋಗ್ತೀನಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ದೇ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನೀವು 3663102664ಗೆ ಮೆಸೇಜ್ ಮಾಡ್ಬೋದು. ನಾನು ಅದಕ್ಕೆ ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ನಮಸ್ಕಾರ.